ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಇಲಾಖಾ ಕ್ರೀಡಾಕೂಟವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾಪಟುಗಳಿಂದ ಧ್ವಜವಂದನೆ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠವಾಗಲು ಕ್ರೀಡೆಯು ಬಹುಮುಖ್ಯ ಪಾತ್ರ ವಹಿಸಲಿದೆ. ತಾಲೂಕಿನ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಶಿಕ್ಷಣ, ಸಹಪಠ್ಯ ಹಾಗೂ ಕ್ರೀಡಾ ವಿಷಯಗಳ ಕುರಿತು ಮಕ್ಕಳಿಗೆ ಉತ್ತಮವಾಗಿ ಸಜ್ಜುಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಿದ್ದಾರೆ. ಆ ಮೂಲಕ ಹೊನ್ನಾವರದ ಶಿಕ್ಷಕರು ಇತರ ತಾಲೂಕಿಗೆ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆಯನ್ನು ಮಾಡುವ ಮೂಲಕ ಒಂದು ಸುಂದರವಾದ ಕ್ಷಣವನ್ನು ಸಂಭ್ರಮಿಸಬೇಕೆಂದು ಹಮ್ಮಿಕೆ ಮಾಡಿಕೊಳ್ತಾ ಇದ್ದೇವೆ. ಬಂಧುಗಳು, ತಾಲೂಕು ಮಟ್ಟದ ಇಲಾಖಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು, ಗೌರವಾನ್ವಿತ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈಗ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ನಾಗರಾಜ್ ಅವರು ಹಾಗೂ ಗೌರವಾನ್ವಿತ ನಾವೀಗ ನೋಡ್ತಾ ಇದ್ದೇವೆ. ದಿನಕರ್ ಶೆಟ್ಟಿ ಅವರು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಭಟ್ ಅವರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಅತ್ಯಂತ ವಿದ್ಯುಕ್ತಿನ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿಗಳ ಶಿಕ್ಷಕರ ಬಗ್ಗೆ, ನಿಮ್ಮ ಸಂಘಟನೆಯ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಒಂದು ಹಿಡಿತ ಮತ್ತು ಶಿಕ್ಷಣದ ಬಗ್ಗೆ ಒಂದು ಅಭಿಮಾನ, ಇದನ್ನ ನಿಜವಾಗಿಯೂ ನಾನು ಬಹಳ ಮೆಚ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ನಾನು ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಬಹುಶಃ ನಮ್ಮ BO ಕುಮಟಾಕ್ ಬಂದಾವಾಗ ಮಾತ್ರ ಕುಮಟಾಕ್ಕೆ ಬಂದು ಕಾಲ ಅಷ್ಟೇ ಇಟ್ಟಿದ್ದೆ. ನಾನು 7 ಗಂಟೆ 7:15 ಆಗಿತ್ತು. MLA ಅಂತ ಹೇಳಿದ್ರೆ ನಿಮ್ಗೆಲ್ಲ ಏನೋ ಒಂಥರದ ಜನರಿಗೆ, ಬಹಳಷ್ಟು ಜನರಿಗೆ, ನಿಮ್ಗಲ್ಲ, ಮತ್ತೆ ಈ ಕಡೆ ನೀವು ಬಲಭಾಗದಲ್ಲಿ ಶಿಕ್ಷಕಿಯರಿದ್ರೆ ಹೀಗಾಗಿ ನೀವು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಅದು ಸಹಜವಾಗಿ ನಮ್ಮ ಮುಖ ಆ ಕಡೆ ಹೋಗ್ಬಿಡ್ತದೆ ಈ ಬಲಭಾಗಕ್ಕೆ. MLA ಅಂತ ಹೇಳಿದ್ರೆ ದುಡ್ಡಿನ ಮೂಟೆ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ನಾನು ಬಂದಿದ್ದೇನೆ. 7 ಗಂಟೆಗೆ ನಮ್ಮ ಮನೇಲಿ GS ನಾಯಕರು ಕೇಳಿದ್ರೆ 7:15 ಸುಮಾರಿಗೆ ಬಂದಿದ್ದಾರೆ. 4 ರಿಂದ 5 ಜನ ನನ್ನ ಕಾಯ್ತಾ ಇದ್ದಾರೆ. ನಾನು ಮುಖನೂ ತೊಳೆದಿಲ್ಲ, ತಿಂಡಿನೂ ತಿಂದಿಲ್ಲ. ಜನರ ಕೆಲಸ ಮೊದಲು ಮಾಡ್ಬೇಕು, ಆಮೇಲೆ ನೀವು ತಿಂಡಿ ತಿನ್ಬೇಕು ಸರ್ ಅನ್ನುವಂತ ಆದೇಶ ಬರುವುದೊಂದು ನನಗೆ ಬಾಕಿ ಇದೆ ನೋಡ್ರಿ. ಆ ಆದೇಶ ಬಿಟ್ರೆ ಬಾಕಿ ಎಲ್ಲದೂ ಇದೆ. ಆದ್ರೆ ಇದ್ದದ್ರಲ್ಲೂ ಸಮಾಧಾನ ಪಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಏನಾಗಿದೆ ಅಂತ ಹೇಳಿದ್ರೆ MLA ಅಂತ ಹೇಳಿದ ಕೂಡಲೇ ಹೇಳಿದ ತಕ್ಷಣ ಕೆಲಸ ಆಗಬೇಕು ಎನ್ನುವಂತ ಒಂದು ಭಾವನೆ ಇದೆ ಇವಾಗ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭಟ್ ಮಾತನಾಡಿ, ಕ್ರೀಡೆಯು ಪ್ರತಿಯೊಬ್ಬರಿಗೂ ತೀರಾ ಅಗತ್ಯವಾಗಿದೆ. ಕ್ರೀಡೆಯಲ್ಲಿ ಭಾಗವಹಿಸಿದರೆ ದೈಹಿಕವಾಗಿ ಇನ್ನಷ್ಟು ಸದೃಢವಾಗಬಹುದು. ಇತ್ತೀಚಿನ ದಿನದಲ್ಲಿ ಕೆಲವರಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿದೆ. ಸರ್ಕಾರವು ವಿಶೇಷ ಮುತುವರ್ಜಿ ವಹಿಸಿ ಕ್ರೀಡಾಕೂಟ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಲು ನೆರವಾಗಲಿದೆ. ಸೋಲು ಗೆಲುವು ಎಂದು ಚಿಂತಿಸದೆ ವಿದ್ಯಾರ್ಥಿಗಳು ಪಾಲ್ಗೊಂಡು ಸತತವಾಗಿ ಪರಿಶ್ರಮಿಸಿದರೆ ಸಾಧನೆ ಮಾಡಲು ಸಾಧ್ಯವಿದೆ ಎಂದು ಹೇಳಿದರು. ಬಹಳ ಮುಂಚಿನಿಂದಲೂ ನಮ್ಮ ಜನಜೀವನದ ಹಾಸುಹೊಕ್ಕಾಗಿದೆ. ಇದು ನಮ್ಮ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವುದರಲ್ಲೇ ಇದರದ್ದು ವಿಶ್ಲೇಷಣೆ ಇದೆ. ಇದು ಒಂದು ನಮ್ಮ ಜನರಿಗೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಕ್ರೀಡೆ ಅನ್ನೋದು. ಕ್ರೀಡೆ ನಾವು ಕ್ರೀಡೆಯಲ್ಲಿ ಪಾಲ್ಗೊಳ್ತೇವೋ ಅಷ್ಟು ನಾವು ಫಿಟ್ನೆಸ್ ಆಗಿರ್ತೇವೆ. ಸೊ ಈಗೇನಾಗಿದೆ ಅಂದರೆ, ಕಲೀಲಿಕ್ಕೆ ನಾವು ಮಕ್ಕಳನ್ನು ಶಾಲೆಗೆ ಹಾಕ್ತೇವೆ, ಆದರೆ ಕ್ರೀಡೆ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಜಿಜ್ಞಾಸೆ ಇದೆ ಈಗ. ಹಾಗಾಗಿ ಕ್ರೀಡೆಯಲ್ಲಿ ಭಾಗವಹಿಸುವವರು ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ. ಆದರೂ ನಮ್ಮಲ್ಲಿ ಈಗ ನೋಡ್ತಾ ಇದ್ರೆ ಮಕ್ಕಳು ತುಂಬ ಚಟುವಟಿಕೆಯಿಂದ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಇದು. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು. ಈಗ ನಾವಂತೂ ಸಣ್ಣ ಇದ್ದಾಗ, ನಾನು ಸಣ್ಣದ ವಯಸ್ಸಿನಲ್ಲಿ ಕಲ್ತವನು. ನಮಗೆ ಸರ್ ಹೇಳಿದಾಗೆ 4 ಗಂಟೆಯಿಂದ ಒಂದು ಕ್ಲಾಸೇ ಇರ್ತಿತ್ತು. 4 ಗಂಟೆ ಆದ ಕೂಡ ಬೆಲ್ ಹೊಡೆದು ಕೂಡ ಸೀದಾ ಗ್ರೌಂಡಿಗೆ ಹೋಗ್ಬಿಡ್ತಿದ್ವು. ಆದರೆ ಅಷ್ಟು ನಾವು ಅಲ್ಲಿ ಆವಾಗ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದಾಗಿ ನಾವು ಇಷ್ಟು ದಿವಸ ಹೆಲ್ದಿಯಾಗಿದ್ದೇವೆ ಅಂತೇಳಿ ನನ್ನ ಅನಿಸಿಕೆ. ಕ್ಷೇತ್ರ ಶಿಕ್ಷಣಾಧಿಕಾರಿ GS ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷ MG ನಾಯ್ಕ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾ ಗೌರವಾಧ್ಯಕ್ಷ ಸುಧೀಶ್ ನಾಯ್ಕ್, ಸಾಧನಾ ಭರ್ಗಿ, ಲಯನ್ಸ್ ಅಧ್ಯಕ್ಷ ಉದಯ ನಾಯ್ಕ್, ಮಹೇಶ್ ಶೆಟ್ಟಿ, ಸಂತೋಷ್ ಕುಮಾರ್, ಗೌರಿ ಭಂಡಾರಿ, ಬಾಬು ನಾಯ್ಕ್, ರಣುಕುಮಾರ್, ಪ್ರಮೋದ್ ನಾಯ್ಕ್ ಇನ್ನಿತರರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.